ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ಎಗ್ ರೆಸಿಪಿ. ಮನೆಯಲ್ಲಿ 2-3 ಮೊಟ್ಟೆ ಇದ್ದರೂ ಮನೆಯಲ್ಲಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ಬೋದು. ಈ ರೀತಿ ನೀವು ಎಗ್ ರೆಸಿಪಿಯನ್ನು ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಚಪಾತಿಗೆಲ್ಲ ತುಂಬ ಟೇಸ್ಟಾಗಿ ಬರುತ್ತೆ. ಇದು ರೈಸ್ಗೆ ಕೂಡ ಸೂಪರ್ ಆಗುತ್ತೆ. ಒಂದು ಅಗಲವಾದ ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಬೇಕು. ಆದರೆ ಸ್ವಲ್ಪ ಡಯಟ್ ಮಾಡೋರು, ಎಣ್ಣೆ ಕಮ್ಮಿ ತಿನ್ನೋರು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಆಯಿತು. 3 ನೀರುಳ್ಳಿ ಹಾಗೂ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಇದನ್ನು ನೋಡಿ, ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು. ಇವಾಗ ನೋಡಿ, ನೀರುಳ್ಳಿ ಕೆಂಪಾಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 3 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ದೊಡ್ಡ ಸೈಜ್ 3 ಟೊಮೆಟೊವನ್ನು ಹಾಕಿ ಹಾಗೂ ಇದನ್ನು ಸಾಫ್ಟ್ ಆಗುವವರೆಗೂ ಬಿಡಲಿಕ್ಕುಂಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಹಾಗೂ ಟೊಮೆಟೊ ಆದಷ್ಟು ಸಾಫ್ಟ್ ಆಗಲಿಕ್ಕೆ ನಾವು ಬಿಡೋಣ. ಹಾಗೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಹಾಗೂ ಮುಚ್ಚಿಡಿ. ಆವಾಗ ಬೇಗ ಇದು ಟೊಮೆಟೊ ಸಾಫ್ಟ್ ಆಗುತ್ತೆ. ಇಲ್ಲಿ ಇವಾಗ ನೋಡ್ಬೋದು ನೀವು, ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ನಾವು ಹಾಕಿದ ಎಣ್ಣೆಯಲ್ಲಿ ಕೂಡ ಒಳ್ಳೆ ರೀತಿದು ಫ್ರೈ ಆಗ್ತಾ ಉಂಟು. ಈ ರೀತಿ ಆದರೆ ಸಾಕು. ಇದು ಇವಾಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತೀನಿ ಚೆನ್ನಾಗಿ. ಓಕೆ, ಇವಾಗ ಇದಕ್ಕೆ ಮಸಾಲವನ್ನು ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಗೂ ಪೆಪ್ಪರ್ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಇಷ್ಟನ್ನು ಹಾಕಿದ್ದೀನಿ. ಹಾಗೂ ಸ್ವಲ್ಪ ಹೊತ್ತು ಇದನ್ನು ಈ ರೀತಿ ಫ್ರೈ ಮಾಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಿ. ಓಕೆ, ಸ್ವಲ್ಪ ಫ್ರೈ ಮಾಡಿ ಆಗಿದ್ದೆ. ಇದಕ್ಕೆ ಇವಾಗ ನೀರನ್ನು ಸೇರಿಸೋಣ. ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ, ಮಸಾಲ ಚೆನ್ನಾಗಿ ಫ್ರೈ ಆಗುತ್ತೆ, ಮಿಕ್ಸ್ ಆಗುತ್ತೆ, ಒಂಥರ ಗ್ರೇವಿ ರೀತಿ ಆಗುತ್ತೆ. ಹಾಗಾಗಿ ಇದನ್ನು ಗ್ಯಾಸನ್ನು ಇವಾಗ ಫಾಸ್ಟಲ್ಲಿಡಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ನೋಡ್ಬೋದು ಈ ರೀತಿ ಆಗಿದೆ. ಮಸಾಲ ಎಲ್ಲ ನೋಡಿ ಮಿಕ್ಸ್ ಆಗಿದೆ. ಇವಾಗ ಬೇಯಿಸಿದ ಮೊಟ್ಟೆ ಉಂಟು ನೋಡಿ, ಅದನ್ನು ಇದಕ್ಕೆ ಈ ರೀತಿ ಗ್ರೇಟ್ ಮಾಡಿ ಹಾಕಬೇಕು. ನಾವು ತುರಿದು ಹಾಕಬೇಕು. ಓಕೆ, ಇಲ್ಲಿ 2, 3, 4, 5 ಎಷ್ಟು ಮೊಟ್ಟೆ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ 3 ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. 3 ಮೊಟ್ಟೆ ಇದಕ್ಕೆ ಪರ್ಫೆಕ್ಟ್ ಆಗುತ್ತೆ. 3ರಿಂದ 4 ನೀವು ಹಾಕ್ಬೋದು. ಇಲ್ದರೆ ಮಸಾಲ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ನೀವು ಜಾಸ್ತಿ ಜನ ಇದ್ರಿ ಅಂತಾದರೆ ಇದೊಂದು ನಾರ್ಮಲ್ ಆಗಿ 4ರಿಂದ 5 ಜನಕ್ಕೆ ಸಾಕು, ಚಪಾತಿ ಎಲ್ಲ ತಿನ್ನೋರಾದರೆ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕೆಲವರು ಮೊಟ್ಟೆದು ಎಲ್ಲ ತಿನ್ನೋದಿಲ್ಲ, ಹೆಲ್ತಿಗೆ ಒಳ್ಳೆಯದು. ಕೆಲವರಿಗೆ ಆಗೋದಿಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಇದ್ದವರಿಗೆ. ಆದರೂ ಮಕ್ಕಳು ಕೆಲವರು ಏನು ಮಾಡ್ತಾರೆ, ಎಲ್ಲೋ ಸಿಕ್ಕಿದ ತಕ್ಷಣ ವಾಂತಿ ಮಾಡ್ತಾರೆ. ಅಂಥವ್ರಿಗೆ ಇಂಥ ರೆಸಿಪಿ ಎಲ್ಲ ತುಂಬ ಬೆಸ್ಟ್. ಗೊತ್ತೇ ಆಗೋದಿಲ್ಲ ಎಲ್ಲೋ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಿ. ಓಕೆ, ಸ್ವಲ್ಪ ನೀರನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ರೇವಿ ರೀತಿ ಆಗಬೇಕಲ್ವ, ಹಾಗಾಗಿ ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಉಂಟು, ನೋಡ್ಬೋದು. ಇದಕ್ಕಿಂತಲೂ ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಬೋದು. ಇವಾಗ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ. ಉಪ್ಪಿನ ಅಂಶ ಎಲ್ಲ ಕರೆಕ್ಟಾಗಿರಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಆಪ್ಷನಲ್ ಇದು, ಇಷ್ಟ ಇದ್ದರೆ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಮಾತ್ರ ಹಾಕಿದ್ದೀನಿ ನಾನು. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೋಡಿ ಚೆನ್ನಾಗಿ ಕುದೀತಾ ಉಂಟು. ಒಂಥರ ನೋಡಿ ಈ ರೀತಿ ಗ್ರೇವಿ ರೀತಿ ಬಂದಿದೆ, ದಪ್ಪ ಗಸಿ ರೀತಿ ಆಗಿದೆ. ಇವಾಗ ಇದನ್ನು ಆಫ್ ಮಾಡಿ. ನೋಡಿ ಈ ರೀತಿ ಆದರೆ ಸಾಕು. ಚಪಾತಿಗೆ, ರೊಟ್ಟಿಗೆ, ರೈಸಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಆಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಇದನ್ನು. ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ ಬಟರನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ಇದನ್ನು ಸರ್ವ್ ಮಾಡಿ. ತುಂಬ ಟೇಸ್ಟಾಗಿ ಬರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.